ಅಹಿಂದ ಸಮಾವೇಶಕ್ಕೆ ಸುಮಾರು 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಇದಕ್ಕೆ ಮೇಲೆ 200 ಆಸನ, ಮುಂಭಾಗ 3.5 ಲಕ್ಷ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಕಾರ್ಯಕ್ರಮ ವೀಕ್ಷಿಸೋಕೆ 23 LED ಪರದೆಯನ್ನ ಅಳವಡಿಕೆ ಮಾಡಲಾಗಿದೆ. ಸಮಾವೇಶಕ್ಕೆ ಆಗಮಿಸುವಂತಹ ಜನರಿಗೆ ವೆಜ್ ಅಂಡ್ ನಾನ್ ವೆಜ್ ಊಟ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಬಹುದೊಡ್ಡ ಕಾರ್ಯಕ್ರಮ ಇದು, ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಇವತ್ತು ಭರ್ಜರಿ ಊಟ ವ್ಯವಸ್ಥೆ ಇದೆ. LED ಪರದೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ನೋಡಿ, ತರಹೇವಾರಿ ಭೋಜನ ರೆಡಿ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ. ಊಟದ ಕೌಂಟರ್ಗಳು ಸುಮಾರು 100 ಕೌಂಟರ್ಗಳ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ನಾನ್ ವೆಜ್ ರೆಡಿ ಆಗ್ತಾ ಇದೆ. ವೆಜ್ಜು ಮತ್ತು ನಾನ್ ವೆಜ್ ಕೂಡ ಊಟ ಇರುತ್ತೆ. ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಒಂಥರ ಶಕ್ತಿ ಪ್ರದರ್ಶನ ಇದು ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ. ವೇದಿಕೆಯ ಮೇಲೇನೆ 200 ಜನ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡ ದೊಡ್ಡ LED ಪರದೆಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಬಿಸಿ ಬಿಸಿ ಪಲಾವ್ ರೆಡಿ ಆಗ್ತಾ ಇದೆ. ತರಹೇವಾರಿ ಖಾದ್ಯಗಳು, ಸ್ವೀಟ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಪಾಪ ಬಂದವರು ಹಾಗೆ ಹಸಿವಿನಿಂದ ಹೋಗಬಾರ್ದು ಅಂತ ಕಾರ್ಯಕ್ರಮ ಲೇಟ್ ಆಗುತ್ತೆ. ಸಂಜೆವರೆಗೂ ಕೂಡ ಇದಾಗಬಹುದು. 11 ಗಂಟೆಗೆ ಶುರುವಾಯಿತು ಅಂತಂದು ಹೇಳಿದ್ರೆ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಎಲ್ಲ ಉದ್ದೇಶ ಇಟ್ಕೊಂಡು ಭರ್ಜರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಚಿತ್ರದುರ್ಗದಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಭಾಗದ ಒಂದು ಶೋಷಿತ ಸಮುದಾಯಗಳ ಹಿತ ಕಾಯುವಂಥ ಒಂದು ಕೆಲಸ. ನೋಡಿ, ದಾವಣಗೆರೆ, ಚಿತ್ರದುರ್ಗ, ಈ ಕಡೆ ತುಮಕೂರು, ಆ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಕಡೆ ಶಿವಮೊಗ್ಗ, ಮೈಸೂರು, ಉತ್ತರ ಕರ್ನಾಟಕ ಭಾಗದಿಂದ ಎಲ್ಲ ಕಡೆಯಿಂದಲೂ ಕೂಡ ಜನ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಸೆಂಟರ್ ಆಫ್ ಚಿತ್ರದುರ್ಗ ಅಂದರೆ ಮಧ್ಯ ಇದೆ. ಈ ಕಡೆ ಉತ್ತರ ಕರ್ನಾಟಕದವರೆಗೂ ಈಸಿ ಆಗಬೇಕು, ದಕ್ಷಿಣ ಕರ್ನಾಟಕದವರೆಗೂ ಅನುಕೂಲ ಆಗಬೇಕು ಬರಲಿಕ್ಕೆ ಅಂತ ಲಕ್ಷಾಂತರ ಸಂಖ್ಯೆಯ ಜನ ಇವತ್ತು, ಅಂದರೆ 10 ಲಕ್ಷ ಟಾರ್ಗೆಟ್ ಇರೋದು. 3.5 ಲಕ್ಷ ಆಸನದ ವ್ಯವಸ್ಥೆಗಳಿರೋದು ಒಂದು ಇತಿಹಾಸ ಅಂತ ಆಗ್ಬೋದು ಇವತ್ತಿನ ಕಾರ್ಯಕ್ರಮ. ನೋಡಿ, ಈಗ ಊಟಕ್ಕೆ ಯಾವ ರೀತಿ ವ್ಯವಸ್ಥೆನ ಮಾಡ್ಕೊಳ್ತಿದ್ದಾರೆ ಅಂಥೇಳಿ ಭರ್ಜರಿ ಭೋಜನ ರೆಡಿಯಾಗಿದೆ. ಈಗ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ. ಮತ್ತು ನೋಡಿ, ಕಂಬಳಿ ಇವೆಲ್ಲವೂ ಕೂಡ, ಅಂದರೆ ಆ ಸಮುದಾಯ ನೋಡಿ, ಅಲ್ಲಿ ನೋಡಿ ಕುರುಬ ಸಮುದಾಯ ಇವತ್ತು ಅದರಲ್ಲಿ ಭಾಗಿಯಾಗುತ್ತೆ ಅಂತಂದರೆ ಈಗ ಆ ಸಮುದಾಯವನ್ನು ಬಿಂಬಿಸುವಂಥ ಒಂದು ಪ್ರಯತ್ನಗಳು ಆಗಬಹುದು. ಅಂದರೆ ಅಲ್ಲಿ ಕೆಲವೊಂದಿಷ್ಟು ಸ್ಟಾಲ್ಗಳನ್ನು ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಚಳಿ ಬೇರೆ ಇರೋದ್ರಿಂದಾಗಿ ಅಲ್ಲಿ ಕಂಬಳಿ ಆಗಿರ್ಬೋದು, ಟೊಪ್ಪಿಗೆಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಅಂದರೆ ಕೇವಲ ಇದು ಕಾರ್ಯಕ್ರಮ ಒಂದು ಸ್ಟೇಜ್ ಕಾರ್ಯಕ್ರಮ ಆಗಿರೋದು ಕೂಡ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ 10 ಲಕ್ಷ ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. 3.5 ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಶೋಷಿತ ವರ್ಗಗಳ ಒಂದು ಸಮಾವೇಶ ಏನಿದೆ ಬಹಳ ಗಮನವನ್ನು ಸೆಳೀತಾ ಇದೆ. ಟೋಟಲ್ 100 ಒಲೆ. ಹೌದಾ? ಎಷ್ಟಾಗಿದೆ ಆಲ್ರೆಡಿ ಊಟ? 80 ಒಲೆ ಆಗಿದೆ. 80 ಒಲೆ ಆಗಿದೆಯಾ? ಟೋಟಲ್ 100. ಅದಾಗಿರೋದು ಬೇಡ ಬಿಡಿ, ಹಾಕ್ತಾರದು ಮಾಡ್ತಾರೆ. ತಿರುವು
ನಾಡು ಚಿತ್ರದುರ್ಗದಲ್ಲಿ ಇವತ್ತು ಅಹಿಂದ ಸಮುದಾಯಗಳ ಒಗ್ಗಟ್ಟು ಪ್ರದರ್ಶನ ಭರ್ಜರಿ ಭೋಜನ ರೆಡಿ ಆಗ್ತಾ ಇದೆ. ಕಟೌಟ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. 11 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ. DCM DK ಶಿವಕುಮಾರ್ ಇರ್ತಾರೆ, ಸಚಿವರು ಕೂಡ ಇರ್ತಾರೆ. ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಒಂದು ಬೃಹತ್ ಕಾರ್ಯಕ್ರಮ ಇದು. ಸರ್ಕಾರದ ಮೇಲೆ ಹಲವು ಒತ್ತಡಗಳನ್ನು ಹೇರುವ ಸಾಧ್ಯತೆಗಳಿದ್ದಾವೆ. OBC ಮಹಿಳಾ ಮೀಸಲಾತಿ, ಶೋಷಿತರ ಅಭಿವೃದ್ಧಿಗೆ ಅನುದಾನವನ್ನು ಸರ್ಕಾರದಿಂದ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಆ ಸಮುದಾಯಗಳು ಇಡಲಿದೆ. ಬೆಂಗಳೂರು ಪೂನಾ ಹೈವೇ ಇದೆ ಅಲ್ವಾ, ಅಲ್ಲಿ ಪಕ್ಕದಲ್ಲಿ 150 ಎಕರೆ ಜಾಗದಲ್ಲಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟು ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ಈ ಸಮುದಾಯಗಳ ಓಲೈಕೆ ಕೂಡ ಬಹಳ ಈಸಿ ಆಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಂತ ಏನು ಗುರುಸ್ಕೊಂಡಿದ್ದಾರೆ, ಆ ಸಮುದಾಯಗಳ ಓಲೈಕೆಯ ಒಂದು ಪ್ರಯತ್ನವೂ ಕೂಡ ಈ ಕಾರ್ಯಕ್ರಮದ ಮೂಲಕ ಆಗಬಹುದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇವತ್ತು ಸೇರ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೂ ಕೂಡ ಒಂದು ರಣತಂತ್ರ ಅಂತ ಹೇಳ್ಬೋದು ಇದು. ಶೋಷಿತ ಸಮುದಾಯಗಳ ಒಕ್ಕೂಟ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆದರೂ ಕೂಡ ಆ 3 ಸಮುದಾಯಗಳ ನಾಯಕರು ಇದರಲ್ಲಿ ಭಾಗಿಯಾಗ್ತಾರೆ. ಸಹಜವಾಗಿಯೇ ಒಂದು ಸಂದೇಶವನ್ನು ಖಂಡಿತವಾಗಲೂ ಇವತ್ತು ಕೊಡ್ತಾರೆ. ಅವರ ಬೇಡಿಕೆಗಳು ಏನಿದಾವೋ ಅವನ್ನು ಈಡೇರಿಸುವಂಥ ಭರವಸೆಯನ್ನು ಕೂಡ ಸರ್ಕಾರದಿಂದ ಕೊಡಲಾಗುತ್ತೆ. ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗಿ ಇವತ್ತಿನ ಒಂದು ಸಮಾವೇಶ ಹೊರಹೊಮ್ಮುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ನೋಡ್ತಾ ಇದ್ದು ದೃಶ್ಯಗಳಲ್ಲಿ ಭರ್ಜರಿ ಭೋಜನ, ಆ ವೇದಿಕೆ ವ್ಯವಸ್ಥೆ ಆಗಿರ್ಬೋದು, ಆ ಮೈದಾನ ಆಗಿರ್ಬೋದು, ಇದೊಂದು ರೀತಿ ಐತಿಹಾಸಿಕ ಕಾರ್ಯಕ್ರಮ ಉಳಿಯುತ್ತಾ, ಅದರ ಜೊತೆಗೆ ಈ ಶೋಷಿತ ಸಮುದಾಯಗಳ ಒಂದು ಧ್ವನಿಗೆ ವೇದಿಕೆ ಆಗುತ್ತಾ ಕಂಪ್ಲೀಟ್ ಆಗಿ ಅಂತ? ಥ್ಯಾಂಕ್ ಯು ಶಿವಕುಮಾರ್. ನೋಡಿ, ಈಗ ಈ ಸಮಾವೇಶ ಇದೆ ಅಲ್ವಾ, ಈ ಸಮುದಾಯಗಳ ಸಮಾವೇಶ ಇರುತ್ತಲ್ವ, ಅದು ಒಗ್ಗಟ್ಟು ಪ್ರದರ್ಶನ ಅನ್ನೋದು. ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಶಕ್ತಿ ಕೂಡ ಇದರಲ್ಲಿ ಪ್ರದರ್ಶನ ಆಗುತ್ತೆ.